ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಇವತ್ತು ಪುನರ್ವಸು ನಕ್ಷತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಈ ಪುನರ್ವಸು ನಕ್ಷತ್ರದ ಅಧಿಪತಿ ಬಂದು ಗುರು. ಯಾರೆಲ್ಲ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಿರೋ ಧರ್ಮವಾಗಿ ಬದುಕನ್ನ ಕಟ್ಟಿಕೊಂಡ್ರೆ ಅದ್ಭುತವಾದಂತಹ ಜೀವನ ಆಗತ್ತೆ. ಅಧರ್ಮದ ನಡೆಯನ್ನು ಇಟ್ಟರೆ ಅವ್ರ ಲೈಫಲ್ಲಿ ತುಂಬಾ ಸ್ಟ್ರಗಲ್ಸ್ ಅನ್ನು ಅವರು ಮಾಡಬೇಕಾಗ್ತದೆ. ಪುನರ್ವಸು ಇಟ್ಸ್ ಎ ಧರ್ಮ ನಕ್ಷತ್ರ. ಅದರಿಂದ ಎಷ್ಟು ಚೆನ್ನಾಗಿ ನೀವು ಧರ್ಮವಾಗಿ ಬದುಕ್ತೀರಿ, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬದುಕ್ತೀರಿ, ಪರಿಶ್ರಮದಿಂದ ಬದುಕ್ತಿರೋ ಅಷ್ಟು ಇವ್ರದ್ದು ಚೆನ್ನಾಗಿರುತ್ತೆ. ಗುರು ಏನಾದರೂ ಜಾತಕದಲ್ಲಿ ನೀಚನಾಗಿದ್ದರೆ, ಅಶುಭ ಸ್ಥಾನದಲ್ಲಿದ್ದರೆ, ಪಾಪಗ್ರಹಗಳ ಸಂಬಂಧ ಬಂದಿದ್ದರೆ ಇವರು ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಂಥದ್ದು, ಗಂಟ್ಲು, ತೋಳು, ಎದೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇವರು ಅನುಭವಿಸ್ಬೇಕಾಗ್ತದೆ. ಲಕ್ಕಿ ನಂಬರ್ಸ್ ಅಂತ ಬಂದರೆ 1, 3, 2 ಈ ಎಲ್ಲ ನಂಬರ್ಸ್ಗಳು ಕೂಡ ಇವ್ರಿಗೆ ಲಕ್ಕಿ ನಂಬರ್ಸ್ ಆಗ್ತದೆ. ಮತ್ತು ಭಾನುವಾರ, ಸೋಮವಾರ, ಗುರುವಾರ ಕೂಡ ಇವರಿಗೆ ಶುಭ ಫಲವನ್ನ ಕೊಡ್ತದೆ. ಜಾತಕದಲ್ಲಿ ಗುರು ನೀಚನಾಗಿದ್ರೆ, ಪಾಪಸ್ಥಾನದಲ್ಲಿದ್ರೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಂದ ತೊಂದರೆಗಳಾಗಬಹುದು. ಪುನರ್ವಸು ನಕ್ಷತ್ರ 1ನೇ ಪಾದ ಕೋಪ, ಮುಂಗೋಪ, ಶಾರ್ಟ್ ಟೆಂಪರು, ಸಡನ್ ಡಿಸಿಷನ್ನು. ಅದೇ 2ನೇ ಪಾದ ಹಾರ್ಡ್ ವರ್ಕಿಂಗು, 3ನೇ ಪಾದ ಇಟ್ ಇಸ್ ಎ ವೆರಿ ಸ್ಮಾರ್ಟ್ ವರ್ಕು, 4ನೇ ಪಾದ ಎಮೋಷನ್ಸು. ಈ ತರ ಮಲ್ಟಿಪಲ್ ಆಗಿ ಈ ನಕ್ಷತ್ರಗಳು ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತದೆ.